ಮೊದಲನೆಯ ಪ್ರಶ್ನೆ, ಯಾವ ಸಮಯದಲ್ಲಿ ಹೃದಯಾಘಾತ ಬಂದರೆ ತುಂಬ ಅಪಾಯಕಾರಿ? ಎ ಮಧ್ಯರಾತ್ರಿ ವೇಳೆ, ಬಿ ಬೆಳಗ್ಗೆ, ಸಿ ಸಾಯಂಕಾಲ, ಡಿ ರಾತ್ರಿ ವೇಳೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಗ್ಗೆ. ಎರಡನೆಯ ಪ್ರಶ್ನೆ, ಹೃದಯ ಸಮಸ್ಯೆ ಇರುವವರು ಏನನ್ನ ತಿನ್ನಬಾರದು? ಎ ಆ್ಯಪಲ್, ಬಿ ಪಪಾಯ ಹಣ್ಣು, ಸಿ ಆರೆಂಜ್, ಡಿ ಸಪೋಟ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಪಾಯ ಹಣ್ಣು. ಮೂರನೆಯ ಪ್ರಶ್ನೆ, ಐಸ್ ಕ್ರೀಮ್ ಹೆಚ್ಚು ತಿಂದರೆ ಯಾವ ಸಮಸ್ಯೆ ಬರಬಹುದು? ಎ ತಲೆನೋವು, ಬಿ ಕೆಮ್ಮು, ಸಿ ಜ್ವರ, ಡಿ ಹೃದಯ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಕೆಮ್ಮು ಮತ್ತು ಹೃದಯ ಸಮಸ್ಯೆ. ನಾಲ್ಕನೆಯ ಪ್ರಶ್ನೆ, ಅನಂತ್ನಾಗ್ ರವರಿಗೆ 2025ರಲ್ಲಿ ಯಾವ ಪ್ರಶಸ್ತಿ ಲಭಿಸಿದೆ? ಎ ಪದ್ಮಶ್ರೀ, ಬಿ ಪದ್ಮಭೂಷಣ, ಸಿ ಕರ್ನಾಟಕ ರತ್ನ ಪ್ರಶಸ್ತಿ, ಡಿ ಭಾರತ ರತ್ನ ಪ್ರಶಸ್ತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪದ್ಮಭೂಷಣ. ಐದನೆಯ ಪ್ರಶ್ನೆ, ತಲೆನೋವು ಕಡಿಮೆ ಮಾಡುವಂತಹ ಆಹಾರ ಪದಾರ್ಥ ಯಾವುದು? ಎ ಜೀರಿಗೆ, ಬಿ ರಾಗಿ, ಸಿ ನಿಂಬೆ ಹಣ್ಣು, ಡಿ ಕೊತ್ತಂಬರಿ ಬೀಜ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜೀರಿಗೆ. ಆರನೆಯ ಪ್ರಶ್ನೆ, ಯಾವ ಪ್ರಾಣಿಯ ಕೊಂಬು ತುಂಬ ಹೆಚ್ಚು ದುಬಾರಿ? ಎ ಎಮ್ಮೆಯ ಕೊಂಬು, ಬಿ ಹಸುವಿನ, ಸಿ ಗೆಂಡಾಮೃಗದ ಕೊಂಬು, ಡಿ ಜಿಂಕೆಯ ಕೊಂಬು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗೆಂಡಾಮೃಗ. ಇನ್ನು ಏಳನೆಯ ಪ್ರಶ್ನೆ, ಮಾನವನ ದೇಹದಲ್ಲಿ ಅತಿ ದೊಡ್ಡ ಮೂಳೆ ಯಾವುದು? ಎ ಮೊಣಕಾಲಿನ ಮೂಳೆ, ಬಿ ಎಲುಬು, ಸಿ ಕೈ ಮೂಳೆ, ಡಿ ಸೊಂಟದ ಮೂಳೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಲುಬು. ಇನ್ನು ಎಂಟನೆಯ ಪ್ರಶ್ನೆ, ಬೆಳಗಿನ ಜಾವ ಏನು ಕುಡಿದರೆ ಕಿಡ್ನಿಗೆ ತುಂಬ ಅಪಾಯಕಾರಿ? ಎ ಟೀ, ಬಿ ಕಾಫಿ, ಸಿ ಹಾಲು, ಡಿ ರಾಗಿ ಗಂಜಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಟೀ ಮತ್ತು ಆಪ್ಷನ್ ಬಿ ಕಾಫಿ. ಒಂಬತ್ತನೆಯ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಮರ ಯಾವುದು? ಎ ಬೇವಿನ ಮರ, ಬಿ ಮಾವಿನ ಮರ, ಸಿ ಅಶೋಕ ಮರ, ಡಿ ಆಲದ ಮರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಲದ ಮರ. ಇನ್ನು ಹತ್ತನೆಯ ಪ್ರಶ್ನೆ, ರಾಜ್ಯಗಳನ್ನು ಯಾವ ಆಧಾರದ ಮೇಲೆ ವಿಂಗಡಿಸಲಾಗಿದೆ? ಎ ಜನಸಂಖ್ಯೆ, ಬಿ ಭಾಷೆ, ಸಿ ಸಂಸ್ಕೃತಿ, ಡಿ ಕಲೆಯ ಆಧಾರದ ಮೇಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾಷೆ ಆಧಾರದ ಮೇಲೆ. 11ನೆಯ ಪ್ರಶ್ನೆ, ತಂಬಾಕನ್ನು ಹೆಚ್ಚು ಬೆಳೆಯುವಂತಹ ರಾಜ್ಯ ಯಾವುದು? ಎ ಅಸ್ಸಾಂ, ಬಿ ಕರ್ನಾಟಕ, ಸಿ ಬಿಹಾರ್, ಡಿ ಆಂಧ್ರ ಪ್ರದೇಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಂಧ್ರ ಪ್ರದೇಶ. 12ನೆಯ ಪ್ರಶ್ನೆ, ಯಾವ ದೇಶ ಅತಿ ದೊಡ್ಡ ಸೈನ್ಯವನ್ನು ಹೊಂದಿದೆ? ಎ ಚೀನಾ, ಬಿ ರಷ್ಯಾ, ಸಿ ಕೊರಿಯಾ, ಡಿ ಅಮೆರಿಕ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ. 13ನೆಯ ಪ್ರಶ್ನೆ, ಭಾರತದಲ್ಲಿ ಮಿಸೈಲ್ ಮ್ಯಾನ್ ಎಂದು ಯಾರನ್ನ ಕರೆಯುತ್ತಾರೆ? ಎ ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಿ ಡಾಕ್ಟರ್ APJ ಅಬ್ದುಲ್ ಕಲಾಂ, ಸಿ ಭಗತ್ ಸಿಂಗ್, ಡಿ ಸರ್ ಎಂ ವಿಶ್ವೇಶ್ವರಯ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಡಾಕ್ಟರ್ APJ ಅಬ್ದುಲ್ ಕಲಾಂ. 14ನೆಯ ಪ್ರಶ್ನೆ, ಟೊಮೆಟೊ ತಿನ್ನುವುದರಿಂದ ಏನು ಉಪಯೋಗ? ಎ ಕ್ಯಾನ್ಸರ್ ನಿಯಂತ್ರಣ, ಬಿ ಗ್ಯಾಸ್ಟ್ರಿಕ್ ನಿಯಂತ್ರಣ, ಸಿ ಕಿಡ್ನಿ ಸ್ಟೋನ್ ಕಡಿಮೆಯಾಗುತ್ತದೆ, ಡಿ ರಕ್ತದೊತ್ತಡ ಕಡಿಮೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾನ್ಸರ್ ನಿಯಂತ್ರಣ ಮತ್ತು ರಕ್ತದೊತ್ತಡ ಕಡಿಮೆ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ಬೆಳಗ್ಗೆ ಎದ್ದ ತಕ್ಷಣ ಕುಂಬಳಕಾಯಿ ಬೀಜ ತಿನ್ನುವುದರಿಂದ ಏನು ಉಪಯೋಗ? ಎ ಲೈಂಗಿಕ ಶಕ್ತಿ ಹೆಚ್ಚಾಗುತ್ತದೆ, ಬಿ ವೃಷ್ಣಗಳು ಆರೋಗ್ಯವಾಗಿರುತ್ತವೆ, ಸಿ ಶೀಘ್ರಸ್ಖಲನ ಕಡಿಮೆಯಾಗುತ್ತದೆ, ಡಿ ದೇಹಕ್ಕೆ ಹೆಚ್ಚು ಉತ್ಸಾಹವನ್ನು ನೀಡುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಲೈಂಗಿಕ ಶಕ್ತಿ ಹೆಚ್ಚು ಮತ್ತು ವೃಷ್ಣಗಳ ಆರೋಗ್ಯ ಮತ್ತು ದೇಹಕ್ಕೆ ಹೆಚ್ಚು ಉತ್ಸಾಹವನ್ನು ನೀಡುತ್ತದೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.